ಪಸ್ಕಾ ಹಬ್ಬವು ಕ್ರಿಸ್ತನ ಮರಣಕ್ಕೆ ಸಂಕೇತವಾಗಿದೆ. ನಾವು ದೇವರ ವಾಕ್ಯಕ್ಕೆ ಹಿಂತಿರುಗುವಾಗ ನಮ್ಮಲ್ಲಿ ಭಕ್ತಿ ಸಂಜೀವನ ಉಂಟಾಗುತ್ತದೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಸೇವೆಯನ್ನು ಪ್ರೋತ್ಸಾಹಿಸಿದ್ದೀರಿ, ಕರೆ ಮಾಡಿ ಬೆಂಬಲಿಸಿದ್ದೀರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಾವು 2ನೇ ಪೂರ್ವಕಾಲ ವೃತ್ತಾಂತದ ಕೊನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಅರಸರ ಆಳ್ವಿಕೆ, ಅವರ ಮರಣ, ದೇವರ ಮಾತು ನೆರವೇರಲ್ಪಟ್ಟದ್ದನ್ನು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಆರಂಭಿಸಿ ಆತ್ಮದಲ್ಲಿ ಬಲಹೊಂದಿ ನಮ್ಮ ಜೀವಿತದಲ್ಲಿ ದೇವರನ್ನು ಮಹಿಮೆಪಡಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಾಯದಲ್ಲಿ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿವರೆಗೆ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವಾಗ ಮೋಶೆಯ ಧರ್ಮಶಾಸ್ತ್ರ ಸಿಕ್ಕಿದ್ದು ಎಂಬ ವಿಚಾರವನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ಹೊರಗೆ ತೆಗೆಯುವಾಗ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಧರ್ಮೋಪದೇಶ ಗ್ರಂಥವು ಯಾಜಕನಾದ ಹಿಲ್ಕೀಯನಿಗೆ ಸಿಕ್ಕಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಸತ್ಯವೇದದ ಅನೇಕ ಪ್ರತಿಗಳು ಲಭ್ಯವಿರಲಿಲ್ಲ. ಒಂದೆರಡು ಇದ್ದಿರಬಹುದು, ಆದರೆ ಅದು ಯಾರಲ್ಲಿಯೂ ಇಲ್ಲದ ಸ್ಥಿತಿಯಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಆ ಗ್ರಂಥವನ್ನು ಅರಸನ ಬಳಿಗೆ ತೆಗೆದುಕೊಂಡು ಹೋಗಿ, ನೀನು ಆಜ್ಞಾಪಿಸಿದೆಲ್ಲವನ್ನು ನಿನ್ನ ಸೇವಕರು ಮಾಡುತ್ತಿದ್ದಾರೆ ಎಂಬುದೇ. ಪ್ರಿಯರೇ, ಇದೆಲ್ಲವೂ ದೇವರು ನೆನೆಸಿದ ರೀತಿಯಲ್ಲೇ ಆಗುತ್ತಿತ್ತು. ಆತನಿಗೆ ತನ್ನ ವಾಕ್ಯವು ಬಹು ಪ್ರಾಮುಖ್ಯವಾದದ್ದಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಲೇಖಕನಾದ ಶಾಫಾನನು ಅರಸನಿಗೆ, ಯಾಜಕನಾದ ಹಿಲ್ಕೀಯನು ನನಗೊಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅವನ ಮುಂದೆ ಅದನ್ನು ಓದಿದನು. ಅರಸನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಟ್ಟೆಗಳನ್ನು ಹರಿದುಕೊಳ್ಳುವುದು ಭಾವಾತಿರೇಕಕ್ಕೆ ಸೂಚನೆಯಾಗಿದೆ. ಪ್ರಥಮ ಬಾರಿಗೆ ದೇವರ ವಾಕ್ಯವನ್ನು ಕೇಳಿದಾಗ ಅವನು ದಿಗ್ಭ್ರಮೆಗೊಂಡನು. ಯಾಕಂದರೆ ಅವನು ಅವನ ಜನರು ದೇವರ ಆಜ್ಞೆಗಳಿಂದ ಬಹು ದೂರ ಸರಿದಿದ್ದರು. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 20-21ನೇ ವಚನ ಹೀಗೆ ಹೇಳುತ್ತದೆ: ಹಿಲ್ಕೀಯ, ಶಾಫಾನನ ಮಗನಾದ ಅಹಿಕಾಮ್, ಮೀಕನ ಮಗನಾದ ಅಬೋದಾನ್, ಲೇಖಕನಾದ ಶಾಫಾನ್, ಸಹಕಾರಿಯಾದ ಆಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯೆಹೋವನ ಆಜ್ಞೆಗಳನ್ನೆಲ್ಲ ಕೈಕೊಳ್ಳದೆ ಹೋದುದರಿಂದ ಯೆಹೋವನು ತನ್ನ ಮಹಾ ರೌದ್ರವನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಆದುದರಿಂದ ನೀವು ನನಗೋಸ್ಕರವೂ ಇಸ್ರಾಯೇಲ್ಯರಲ್ಲಿ ಮತ್ತು ಯಹೂದ್ಯರಲ್ಲಿ ಉಳಿದಿರುವವರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ನಮಗೆ ಸಿಕ್ಕಿರುವ ಈ ಗ್ರಂಥದ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದ ಕಡೆಗೆ ತಿರುಗುವುದರಿಂದ ಭಕ್ತಿ ಸಂಜೀವನವು ಆರಂಭಗೊಳ್ಳುತ್ತದೆ. ಬೇರೆ ಯಾವುದೂ ಭಕ್ತಿ ಸಂಜೀವನವನ್ನುಂಟು ಮಾಡಲಾರದು. ನಮ್ಮ ದಿನಗಳಲ್ಲಿ ಏನು ತಪ್ಪಾಗಿದೆ? ನಾವ್ಯಾಕೆ ಭಕ್ತಿ ಸಂಜೀವನವನ್ನು ಕಾಣುವುದಿಲ್ಲ? ಉತ್ತರ ಸರಳವಾಗಿದೆ. ಸಭೆಯು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದೆ. ಸಭೆಗಳು ತಮಗೆ ತಿಳಿದ ಎಲ್ಲ ಚಾತುರ್ಯಗಳನ್ನು ಉಪಯೋಗಿಸಿ ಎಲ್ಲ ವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ. ಆದರೆ ಏನೂ ಆಗುವುದಿಲ್ಲ. ಈ ರೀತಿಗಳಿಂದ ಭಕ್ತಿ ಸಂಜೀವನ ಬರಲಾರದು. ಜನರು ದೇವರ ವಾಕ್ಯದ ಕಡೆಗೆ ಹಿಂತಿರುಗಿ ದೇವರು ಏನು ಹೇಳುತ್ತಾನೆಂಬುದನ್ನು ಕೇಳುವಾಗ ಭಕ್ತಿ ಸಂಜೀವನವು ಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಯೋಷೀಯನಲ್ಲಿ ಚಲನ ಉಂಟಾಗಿದೆ. ದೇವರು ಏನು ಮಾಡಲಿದ್ದಾನೆಂದು ಅವನು ತಿಳಿದುಕೊಳ್ಳಲಿಚ್ಛಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ
34ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಹಿಲ್ಕಿಯನು ಅರಸನ ಜನರು ಹುಲ್ದ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ ಅಪ್ಪಣೆಯಾದಂತೆ ಆಕೆಯ ಹತ್ತಿರ ವಿಚಾರಿಸಿದರು. ಹಸ್ರನ ಮೊಮ್ಮಗನೂ ತೋಕಹತನನ ಮಗನೂ ರಾಜವಸ್ತ್ರಗಾರನಾದ ಅಧಿಪತಿಯೂ ಆಗಿದ್ದ ಶಲ್ಲೂಮನು ಆಕೆಯ ಗಂಡನು. ಆಕೆಯು ಯೆರೂಸಲೇಮಿನ 2ನೇ ಕೇರಿಯಲ್ಲಿ ವಾಸವಾಗಿದ್ದಳು. ಹುಲ್ದಳು ಅವರಿಗೆ, ನಿಮ್ಮನ್ನು ಕಳಿಸಿದವನಿಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಮಾತುಗಳನ್ನು ತಿಳಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗ ದೇವರು ಯೋಷಿಯನಿಗೆ ಸಂದೇಶ ಕಳಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 24-25ನೇ ವಚನ ಹೀಗೆ ಹೇಳುತ್ತದೆ, ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯೆಹೂದದ ಅರಸನ ಮುಂದೆ ಪಾರಾಯಣವಾದ ಆ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪಗಳನ್ನು ಬರಮಾಡುವೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಹಾಕಿ ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯುತ್ತಿರುವುದು, ಆರಿ ಹೋಗುವುದಿಲ್ಲ ಅನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳಿದ ಮಾತಿನಂತೆ ದಂಡನೆಯನ್ನು ಬರಮಾಡುವನು. ಆದರೂ ಯೋಷಿಯನಿಗೆ ಪ್ರತ್ಯೇಕ ಸಂದೇಶವನ್ನು ಕಳುಹಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯೆಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯೆಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಮಾತೇನೆಂದರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಈ ದೇಶದ ಮತ್ತು ಅದರ ನಿವಾಸಿಗಳ ವಿಷಯ ನಾನು ಹೇಳಿದ ಮಾತುಗಳನ್ನು ಕೇಳಿದಾಗ ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು. ಅವರು ಹಿಂತಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನು ತಿಳಿಸಿದರು ಎಂಬುದಾಗಿ. ಪ್ರಿಯರೇ, ದೇವರು ಈ ಜನರನ್ನು ದಂಡಿಸಬೇಕೆಂದಿದ್ದರೂ ಯೋಷಿಯನಿರುವವರೆಗೆ ಹಾಗೆ ಮಾಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಆ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ನಾವು ಯಥಾರ್ಥರಾಗಿಯೂ ನೇರವಾಗಿಯೂ ಇರೋಣ. ನಮಗೆ ಈಗಲೂ ಭಕ್ತಿ ಸಂಜೀವನ ಉಂಟಾಗುವುದೆಂದು ನಾನು ನಂಬುತ್ತೇನೆ. ಆದರೆ ದೇವರು ಏನು ಹೇಳುತ್ತಾನೆಂಬುದನ್ನು ತಿಳಿಯಲು ಮೊದಲು ನಾವು ದೇವರ ವಾಕ್ಯಕ್ಕೆ ಹಿಂದಿರುಗಬೇಕು ಮತ್ತು ದೇವಜನರು ದೇವರಿಗೆ ತಮ್ಮನ್ನು ಪೂರ್ಣವಾಗಿ ಸಮರ್ಪಿಸಬೇಕು. ಆದರೆ ನಾವು ಈಗ ಕಾಣುವಂಥ ಅರ್ಧ ಹೃದಯದ ಸಮರ್ಪಣೆಯಲ್ಲ. ದೇವರೊಂದಿಗೂ ಲೋಕದೊಂದಿಗೂ ಜೊತೆಯಾಗಿ ನಾವು ಹೋಗಲು ಸಾಧ್ಯವಿಲ್ಲ. ಎರಡನ್ನೂ ಒಟ್ಟಿಗೆ ಮಾಡುವುದು ಅಸಾಧ್ಯ. ನಮ್ಮ ಹೃದಯ ಜೀವಿತಗಳನ್ನು ಸ್ಪಷ್ಟವಾಗಿ ಪೂರ್ಣವಾಗಿ ತನಗೆ ವಶಪಡಿಸಿಕೊಳ್ಳುವಂತೆ ಪವಿತ್ರಾತ್ಮನಿಗೆ ಸಾಧ್ಯವಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 35 ಮತ್ತು 36ನೇ ಅಧ್ಯಾಯಗಳನ್ನು ಗಮನಿಸೋಣ. ಪ್ರಿಯರೇ, 35ನೇ ಅಧ್ಯಾಯದಲ್ಲಿ ಪಸ್ಕ ಹಬ್ಬವು ಆಚರಿಸಲ್ಪಟ್ಟ ಕುರಿತು ತಿಳಿಸಲಾಗಿದೆ. ಈ ಜನಾಂಗಕ್ಕೆ ಇದೊಂದು ಹೊಸ ಅನುಭವವಾಗಿತ್ತು ಮತ್ತು ಯೋಷಿಯನು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ನಿಯಮಗಳನ್ನು ಜಾಗೃತಿಯಾಗಿ ಅನುಸರಿಸಿದ್ದನ್ನು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಪ್ರಕಾರ ಅರಸನಾದ ಯೋಷಿಯನ ಅಪ್ಪಣೆಯಂತೆ ಪಸ್ಕವನ್ನು ಆಚರಿಸುವುದಕ್ಕೂ ಯೆಹೋವನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಅರ್ಪಿಸುವುದಕ್ಕೂ ಯೆಹೋವನ ಸೇವೆಯ ಸಂಬಂಧವಾದದ್ದೆಲ್ಲವೂ ಆ ದಿವಸವೇ ಸಿದ್ಧವಾಯಿತು. ಕೂಡಿ ಬಂದಿದ್ದ ಇಸ್ರಾಯೇಲ್ಯರು ಆ ಕಾಲದಲ್ಲಿ ಪಸ್ಕ ಹಬ್ಬವನ್ನು 7 ದಿನಗಳವರೆಗೆ ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯನ್ನು ಆಚರಿಸಿದರು. ಇಂಥ ಪಸ್ಕ ಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲ್ಯರಲ್ಲಿ ನಡೆಯಲೇ ಇಲ್ಲ. ಯೋಷಿಯನು ಯಾಜಕರು, ಲೇವಿಯರು, ಕೂಡಿ ಬಂದಿದ್ದ ಇಸ್ರಾಯೇಲ್ ಯಹೂದ್ಯರು, ಯೆರೂಸಲೇಮಿನವರು ಪಸ್ಕ ಹಬ್ಬವನ್ನು ಆಚರಿಸಿದಂತೆ ಇಸ್ರಾಯೇಲ್ ರಾಜ್ಯರಲ್ಲಿ ಒಬ್ಬನೂ ಆಚರಿಸಲಿಲ್ಲ. ಈ ಪಸ್ಕ ಹಬ್ಬವು ಯೋಷಿಯನ ಆಳಿಕೆಯ 18ನೇ ವರ್ಷದಲ್ಲಿ ನಡೆಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಪಸ್ಕ ಹಬ್ಬವು ಕ್ರಿಸ್ತನ ಮರಣಕ್ಕೆ ಸಂಕೇತವಾಗಿದೆ, ಪಾಪಕ್ಕೆ ಬಿಡುಗಡೆಯಾಗಲೇಬೇಕು ಎಂಬ ಮನವರಿಕೆಯು ಆ ಜನಾಂಗಕ್ಕೆ ತಿರುಗಿ ಉಂಟಾಯಿತು. ಮೋಶೆಯ ಧರ್ಮಶಾಸ್ತ್ರ ಗ್ರಂಥವು ಅವರಿಗೆ ಸಿಕ್ಕಿದ್ದರಿಂದ ಅವರು ಪಸ್ಕ ಹಬ್ಬದ ಕುರಿತಾಗಿ ತಿಳಿಯುವಂತಾಯಿತು. ಇದು ಅದ್ಭುತವಾದ ಒಂದು ಗಳಿಗೆಯಾಗಿದೆ. ದೇವರು ಹೇಳುತ್ತಾನೆ, ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲ್ಯರಲ್ಲಿ ಇಂಥ ಪಸ್ಕ ಹಬ್ಬವು ನಡೆಯಲೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿ ದೇವರ ವಾಕ್ಯಕ್ಕೆ ಹಿಂದಿರುವಿಕೆಗೆ ಯೋಷಿಯನು ಕಾರಣನಾದನು. ಈಗ ಅವನ ಮರಣದ ಕುರಿತು ನೋಡಲಿದ್ದೇವೆ. ಇಂತಹ ದೇವಭಕ್ತರು ಕೂಡ ತಪ್ಪುಗಳನ್ನು ಮಾಡುತ್ತಾರೆ. ಎಲ್ಲ ಮಾನವರು ಹೀಗೆಯೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೋಷಿಯನ ಮರಣ ಎಂಬ ವಿಚಾರವನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೋಷಿಯನು ದೇವಾಲಯದ ವಿಷಯದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರ ಐಗುಪ್ತದ ಅರಸನಾದ ನೇಕೋ ಎಂಬವನು ಯುದ್ಧ ಮಾಡುವುದಕ್ಕೋಸ್ಕರ ಯುಪ್ರಟೀಸ್ ನದಿಯ ತೀರದಲ್ಲಿದ್ದ ಕರ್ಕೆಮೀಷಿಗೆ ಹೋದನು. ಯೋಷಿಯನು ಅವನಿಗೆ ವಿರೋಧವಾಗಿ ಹೊರಡಲು ನೇಕೋವನು ಅವನ ಬಳಿಗೆ ದೂತರನ್ನು ಕಳಿಸಿ, ಯಹೂದದ ಅರಸನೇ, ನನ್ನ ಗೊಡವೆ ನಿನಗೇಕೆ? ನಾನು ಈ ಸಾರಿ ಯುದ್ಧಕ್ಕೆ ಹೊರಟದ್ದು ನಿನಗೆ ವಿರೋಧವಾಗಿ ಅಲ್ಲ, ನನ್ನ ಶತ್ರು ವಂಶಕ್ಕೆ ವಿರೋಧವಾಗಿಯೇ. ನನ್ನನ್ನು ಮುಂದುವರಿಸಬೇಕೆಂದು ದೇವರ ಅಪ್ಪಣೆಯಾಗಿದೆ. ನನ್ನೊಂದಿಗಿರುವ ದೇವರಿಗೆ ವಿರೋಧವಾಗಿ ಕೈ ಎತ್ತುವುದನ್ನು ಬಿಡು, ಇಲ್ಲವಾದರೆ ಆತನು ನಿನ್ನನ್ನು ನಾಶ ಮಾಡುವನು ಎಂದು ಹೇಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಷಿಯನು ಮನೆಯಲ್ಲಿಯೇ ಇರಬೇಕಿತ್ತು. ಈ ಯುದ್ಧಕ್ಕೆ ಅವನು ಹೋಗುವ ಅಗತ್ಯವೇ ಇರಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಯೋಷಿಯನು ಅವನನ್ನು ಬಿಟ್ಟು ಹಿಂದಿರುಗಲಿಲ್ಲ. ದೈವೋಕ್ತಿಯಾಗಿದ್ದ ನೇಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದುವುದಕ್ಕೆ ಮೆಗಿದ್ದೋ ಬೈಲಿಗೆ ಹೋದನು ಎಂಬುದಾಗಿ. ಪ್ರಿಯರೇ, ಯುದ್ಧದಿಂದ ದೂರವಿರುವುದಕ್ಕೆ ಅವನು ಒಪ್ಪಲಿಲ್ಲ. ಏನಾಯಿತೆಂದು ನೋಡಿರಿ. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಲ್ಲಿ ಬಿಲ್ಲುಗಾರರು ಅರಸನಾದ ಯೋಷಿಯನಿಗೆ ಬಾಣವನ್ನೆಸೆದಾಗ ಅವನು ತನ್ನ ಸೇವಕರಿಗೆ, ನನಗೆ ದೊಡ್ಡ ಗಾಯವಾಯಿತು, ನನ್ನನ್ನು ಆಚೆಗೆ ತೆಗೆದುಕೊಂಡು ಹೋಗಿರಿ ಅಂದನು. ಸೇವಕರು ಅವನನ್ನು ಯುದ್ಧ ರಥದಿಂದಿಳಿಸಿ ಅವನ 2ನೆಯ ರಥದಲ್ಲಿ ಮಲಗಿಸಿ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗಲು ಅಲ್ಲಿ ಸತ್ತನು. ಅವನ ಶವವನ್ನು ಅವನ ಪೂರ್ವಿಕರ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು. ಎಲ್ಲ ಯಹೂದ್ಯರು ಯೆರೂಸಲೇಮಿನವರು ಯೋಷಿಯನ ವಿಷಯವಾಗಿ ಗೋಳಾಡಿದರು. ಯೆರೆಮೀಯನು ಯೋಷಿಯನನ್ನು ಕುರಿತು ಶೋಕಗೀತೆಯನ್ನು ರಚಿಸಿದನು. ಎಲ್ಲ ಗಾಯಕರು ಗಾಯಕಿಯರು ಅವನನ್ನು ಇಂದಿನವರೆಗೆ ತಮ್ಮ ಶೋಕಗೀತೆಯಲ್ಲಿ ವರ್ಣಿಸುತ್ತಿರುತ್ತಾರೆ. ಆ ಗೀತೆಗಳನ್ನು ಹಾಡುವುದು ಇಸ್ರಾಯೇಲ್ಯರಲ್ಲಿ ಒಂದು ಪದ್ಧತಿಯಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಷಿಯನು ಒಳ್ಳೆಯ ಹಾಗೂ ಶ್ರೇಷ್ಠ ಅರಸನಾಗಿದ್ದನು. ಅವನು ಒಂದು ದೊಡ್ಡ ಭಕ್ತಿ ಸಂಜೀವನವನ್ನು ಮುನ್ನಡೆಸಿದನು. ವಿಶೇಷವಾದ ದೇವರ ಕಡೆಗಿನ ಹಿಂದಿರುಗುವಿಕೆ ಉಂಟಾಯಿತು. ಆದರೆ ಅವನ ಸಾವಿನೊಂದಿಗೆ ಭಕ್ತಿ ಸಂಜೀವನವು ಅಂತ್ಯವಾಯಿತು. ಈಗ ದಕ್ಷಿಣ ರಾಜ್ಯವಾದ ಯಹೂದದ ಮೇಲೆ ದೇವರ ದಂಡನೆ ಬೀಳುತ್ತದೆ. ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 36ನೇ ಅಧ್ಯಾಯಕ್ಕೆ ಬರೋಣ. ಅದರ ಮುಖ್ಯ ಪ್ರಸ್ತಾಪ ಯಹೂದವು ಸರಿಯಾಗಿ ಒಯ್ಯಲ್ಪಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಕ್ಷಿಣ ರಾಜ್ಯವಾದ ಯಹೂದಕ್ಕೆ ದಿನಗಳು ಲೆಕ್ಕಿಸಲ್ಪಟ್ಟಿದ್ದವು. ಆ ಜನಾಂಗದ ಕೊನೆಯ ಒಳ್ಳೆಯ ಅರಸನು ಯೋಷಿಯನಾಗಿದ್ದನು. ಅವನ ನಂತರ ಅರಸರೆಲ್ಲರೂ ಕೆಟ್ಟವರಾಗಿದ್ದರು. ಅವರಲ್ಲಿ ಯಾರೂ ಒಳ್ಳೆಯವರು ಇರಲಿಲ್ಲ. ಅವರ ಕೆಟ್ಟ ಆಡಳಿತದಿಂದಾಗಿ ಯಹೂದದ ರಾಜ್ಯದ ಮೇಲೆ ದಂಡನೆಯು ಬೇಗನೆ ಬರುವಂತಾಯಿತು. ದೇವರ ಕಡೆಗಿನ ಅವರ ಮನೋಭಾವದ ಕುರಿತು ಸಂಕ್ಷಿಪ್ತವಾಗಿ ಮಾತ್ರ ಹೇಳಲ್ಪಟ್ಟಿದೆ ಮತ್ತು ಜನಾಂಗದ ಅವನತಿಗೆ ಕಾರಣವಾದ ಮುಖ್ಯ ಘಟನೆಗಳು ಮಾತ್ರ ಬರೆಯಲ್ಪಟ್ಟಿವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಹೋವಾಹಾಜನ ಆಳಿಕೆ ಎಂಬ ವಿಚಾರವನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇಶದ ಜನರು ಯೋಷಿಯನ ಮಗನಾದ ಯೆಹೋವಾಹಾಜನನ್ನು ತೆಗೆದುಕೊಂಡು ಅವನ ತಂದೆಗೆ ಬದಲಾಗಿ ಯೆರೂಸಲೇಮಿನಲ್ಲಿ ಅರಸನನ್ನಾಗಿ ಮಾಡಿದರು. ಯೆಹೋವಾಹಾಜನು ಪಟ್ಟಕ್ಕೆ ಬಂದಾಗ 23 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಐಗುಪ್ತದ ಅರಸನು ಯೆರೂಸಲೇಮಿಗೆ ಬಂದು ಅವನನ್ನು ಪಟ್ಟದಿಂದ ತೆಗೆದುಹಾಕಿ, ಯಹೂದ್ಯರು ತನಗೆ 100 ತಲಾಂತು ಬೆಳ್ಳಿಯನ್ನು 1 ತಲಾಂತು ಬಂಗಾರವನ್ನು
ದಂಡ ತೆರುವಂತೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಷಿಯನ ಮಗನಾದ ಈ ಮನುಷ್ಯನನ್ನು ಐಗುಪ್ತರು ಪಟ್ಟದಿಂದ ತೆಗೆದುಹಾಕಿದರು. ಅವನು ದುಷ್ಟನಾಗಿದ್ದು ಕೇವಲ 3 ತಿಂಗಳು ಮಾತ್ರ ಅರಸನಾಗಿದ್ದನು. ಈಗ ಘಟನೆಗಳು ವೇಗವಾಗಿ ಸಾಗತೊಡಗುತ್ತದೆ. ಮುಂದಕ್ಕೆ ನಾವು ನೋಡುತ್ತೇವೆ ಯೆಹೋಯಾಕೀಮನ ಆಳಿಕೆ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋಯಾಕೀಮನು ಅರಸನಾದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಅವನ ಮೇಲೆ ಯುದ್ಧಕ್ಕೆ ಬಂದು ಬಾಬೇಲಿಗೆ ಒಯ್ಯುವುದಕ್ಕೋಸ್ಕರ ಅವನಿಗೆ ಬೇಡಿ ಹಾಕಿ ಯೆಹೋವನ ಆಲಯದ ಹಲವು ಸಾಮಾನುಗಳನ್ನು ಬಾಬೇಲಿಗೆ ತೆಗೆದುಕೊಂಡು ಹೋಗಿ ತನ್ನ ದೇವಾಲಯದಲ್ಲಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವನ ಆಳಿಕೆ ಕಾಲದಲ್ಲಿ ಬಾಬೇಲಿನ ಅರಸನು ದೇಶಕ್ಕೆ ವಿರುದ್ಧವಾಗಿ ಬಂದನು. ಪ್ರಿಯರೇ, ಮುಂದಕ್ಕೆ ನಾವು ಯೆಹೋಯಾಕೀನನ ಆಳಿಕೆಯನ್ನು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ. ಯೆಹೋಯಾಕೀನನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 3 ತಿಂಗಳು 10 ದಿವಸ ಆಳಿದನು. ಅವನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಕರ್ತನಲ್ಲಿ ಪ್ರಿಯರೇ, ಅವನು ಹೆಚ್ಚು ಕಾಲ ಉಳಿಯಲಿಲ್ಲ. ಹೆಸರಿಗೆ ಮಾತ್ರ ಕೆಲವು ದಿನಗಳು ಅರಸನಾಗಿದ್ದನು. ಮುಂದೆ ಬರುವ ಅರಸನು ಚಿದ್ಕೀಯನು ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಚಿದ್ಕೀಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದ್ದರೂ ಅವನಿಗೆ ವಿರುದ್ಧವಾಗಿ ತಿರುಗಿಬಿದ್ದು ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲೊಲ್ಲದೆ ಹಠ ಹಿಡಿದು ಮನಸ್ಸನ್ನು ಕಠಿಣ ಮಾಡಿಕೊಂಡನು. ಪ್ರಧಾನ ಯಾಜಕರು ಪ್ರಜೆಗಳೂ ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೂದ್ಯರು ಸೆರೆಯಾಗಿ ಹೋದದ್ದು ಎಂಬ ವಿಚಾರವನ್ನು ನೋಡೋಣ. ನೆಬೂಕದ್ನೆಚ್ಚರನು ಈಗ ಹೆಚ್ಚಿನ ಹಾನಿಯನ್ನುಂಟು ಮಾಡಿದನು. ಅವನು ಗೋಡೆಗಳನ್ನು ಕೆಡವಿ ಯೆರೂಸಲೇಮನ್ನು ಸುಟ್ಟುಬಿಟ್ಟು ಯೆಹೂದ್ಯರನ್ನು ಸೆರೆಯಾಗಿ ಕೊಂಡೊಯ್ದನು. ಇದಕ್ಕೆ ದೇವರ ವಿವರಣೆ ಹೀಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 15ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರ ಪಿತೃಗಳ ದೇವರಾದ ಯೆಹೋವನು ಪ್ರಜೆಯನ್ನು ತನ್ನ ನಿವಾಸ ಸ್ಥಾನವನ್ನು ಕನೀಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರೂ ಅವರು ದೇವಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತು. ಅದರ ತಾಪವು ಆರಿಹೋಗಲೇ ಇಲ್ಲ. ಆತನು ಕಸ್ದೀಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ಯೆಯರನ್ನು, ಮುದುಕರನ್ನು, ಅತೀ ವೃದ್ಧರನ್ನು ಕನೀಕರಿಸದೆ ಎಲ್ಲರನ್ನು ಕೊಲ್ಲಿಸಿದನು. ದೇವಾಲಯದ ಎಲ್ಲ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರ ಭಂಡಾರ, ಅರಸನ ಮತ್ತು ಅವನ ಸರದಾರರ ಭಂಡಾರ, ಇವುಗಳ ದ್ರವ್ಯವನ್ನು ಬಾಬೇಲಿಗೆ ಒಯ್ದನು. ಅವನ ಜನರು ಯೆರೂಸಲೇಮಿನ ಪೌಳಿಗೋಡೆಗಳನ್ನು ಕೆಡವಿ ಅವರ ಎಲ್ಲ ರಾಜಮಂದಿರಗಳನ್ನು, ದೇವಾಲಯವನ್ನು ಸುಟ್ಟುಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೇಲಿಗೆ ಸೆರೆ ಒಯ್ದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ವಚನದಲ್ಲಿ ದೇವರು ಅವರನ್ನು ಶಿಕ್ಷಿಸಲು ಇನ್ನೊಂದು ಕಾರಣವೂ ಕೊಡಲ್ಪಟ್ಟಿದೆ. ಅದು ಬಹು ಆಸಕ್ತಿಯದಾಗಿದೆ. ಅದೇನೆಂಬುದಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳುಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ದೇವರು ತನ್ನೆರಡು ಉದ್ದೇಶಗಳನ್ನು ಪೂರೈಸಿದನು.
ತಾನು ಮಾಡುವ ಎಲ್ಲ ಕಾರ್ಯಗಳಲ್ಲೂ ಅನೇಕ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಿರುತ್ತಾನೆ. ಮೊದಲನೇದಾಗಿ ಅವರು ಪ್ರವಾದಿಗಳನ್ನು ತಿರಸ್ಕರಿಸಿದರು. ಅವರು ಬಾಡಿಗೆ ಸಮಯದಲ್ಲಿ ಜೀವಿಸುವಂತಿದ್ದರು. ಈ ಸಮಯಕ್ಕಿಂತ ಸುಮಾರು 100 ವರ್ಷ ಮೊದಲೇ ಆತನು ಅವರನ್ನು ಸೆರೆಗೆ ಕಳುಹಿಸಿದ್ದರೂ ಅದು ನ್ಯಾಯವಾದದ್ದೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಇದನ್ನು ನೋಡುವಾಗ ನಮ್ಮ ದೇಶವು ಎರವಿನ ಸಮಯದಲ್ಲಿಲ್ಲವೋ ಎಂದೆನಿಸುತ್ತದೆ. ದೇವರು ಇನ್ನೆಷ್ಟು ಕಾಲ ನಮ್ಮ ಪಾಪಗಳನ್ನು ಸಹಿಸಿಕೊಂಡಿರಬಲ್ಲನು? ಯಹೂದ ಜನಾಂಗಕ್ಕೆ ಅವರ ಸಮಯ ಹತ್ತಿರವಾಗಿತ್ತು. ಅದಕ್ಕೆ ಯಾವ ಪರಿಹಾರವೂ ಇರಲಿಲ್ಲ. ಒಂದು ದೇಶವು ಈ ಹಂತಕ್ಕೆ ತಲುಪುವ ಸಮಯ ಬರುತ್ತದೆ. ನಮ್ಮ ದೇಶ ಎಷ್ಟು ಸಮೀಪವಾಗಿದೆಯೋ ನಮಗೆ ತಿಳಿಯದು. ಎಚ್ಚರದಿಂದಿರೋಣ. ಕರ್ತನಲ್ಲಿ ಪ್ರಿಯರೇ, ಎರಡನೇದಾಗಿ 490 ವರ್ಷಗಳವರೆಗೆ ಇಸ್ರಾಯೇಲು ಸಬ್ಬತ್ ಸಂವತ್ಸರಗಳನ್ನು ಆಚರಿಸಿರಲಿಲ್ಲ. ಭೂಮಿಯ ಕುರಿತಾದ ದೇವರ ಆಜ್ಞೆಯನ್ನು ಅವರು ಮೀರುತ್ತಾ ಬಂದರು. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಆದರೆ 7ನೇ ವರ್ಷವು ಯಾವ ಬೇಸಾಯವೂ ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು, ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಾರದು, ಹೊಲದಲ್ಲಿ ತಾನಾಗಿ ಬೆಳೆದ ಪೈರನ್ನು ನೀವು ಕೂಡಿಸಿಟ್ಟುಕೊಳ್ಳಬಾರದು, ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷಿಲತೆಗಳಲ್ಲಿ ಬಂದ ಹಣ್ಣನ್ನು ಸಂಗ್ರಹಿಸಬಾರದು. ಆ ವರ್ಷವೆಲ್ಲ ಭೂಮಿಗೆ ಸಂಪೂರ್ಣವಾಗಿ ವಿಶ್ರಾಂತಿ ಇರಬೇಕು ಎಂಬುದೇ. ಪ್ರಿಯರೇ, ಇದನ್ನು ನಾವು ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ ಮೊದಲಿನ 5 ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ತಮ್ಮ ದುರಾಶೆಯಿಂದಾಗಿ ಭೂಮಿಗೆ ಕೊಡಬೇಕಾದ ಸಬ್ಬತ್ ವಿಶ್ರಾಂತಿಯನ್ನು ಅವರು ಕೊಡಲಿಲ್ಲ. ಅಂದರೆ ಪ್ರತಿ 7ನೇ ವರ್ಷ ಅವರು ಭೂಮಿಯನ್ನು ಬೆಳೆಯದೆ ಹಾಗೆಯೇ ಬಿಡಲಿಲ್ಲ. ತಾವು ಇದರಿಂದ ತಪ್ಪಿಸಿಕೊಂಡವೆಂದು ಅವರು ನೆನೆಸಿರಬಹುದು. 490 ವರ್ಷಗಳ ಕಾಲ ಅವರು ಹೀಗೆಯೇ ಮುಂದುವರಿದರು. ಈಗ ದೇವರು ಹೇಳಿದನು, ನಾನು ನಿಮ್ಮನ್ನು ದೇಶದಿಂದ 70 ವರ್ಷಗಳ ಕಾಲ ಹೊರಗೆ ಹಾಕಿ ಭೂಮಿಯು ತನ್ನ ಸಬ್ಬತ್ತನ್ನು ಅನುಭವಿಸುವ ಹಾಗೆ ಮಾಡುವೆನು ಎಂಬುದಾಗಿ. ಪ್ರಿಯರೇ, ಈ ಕಾರಣಕ್ಕಾಗಿಯೇ ಅವರ ಸೆರೆವಾಸವು 70 ವರ್ಷಗಳ ಕಾಲ ದೀರ್ಘವಾಯಿತು. ಇದು ನಿಜವಾಗಿ ಗಮನಿಸತಕ್ಕ ಆಶ್ಚರ್ಯ ಸಂಗತಿಯಾಗಿದೆ. ಪ್ರಿಯ ಸ್ನೇಹಿತರೆ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇದನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸೆರೆಯಲ್ಲಿನ 70 ವರ್ಷಗಳು ಪೂರ್ಣವಾಗಿ ಕಳೆಯಿತೆಂಬುದನ್ನು ಗಮನಿಸಿರಿ. ಜನರು ದೇಶದಿಂದ ಹೊರಗೂ ದೇವರ ಚಿತ್ತದಿಂದ ಹೊರಗೂ ಇದ್ದರು. ದೇವರ ಗಡಿಯಾರವು ಇಸ್ರಾಯೇಲ್ ಎಂದು ಕರೆಯಲ್ಪಟ್ಟಿದೆ ಮತ್ತು ಇಸ್ರಾಯೇಲ್ಯರು ತಮ್ಮ ದೇಶದಲ್ಲಿದ್ದಾಗ ಮಾತ್ರ ಅದು ನಡೆಯುತ್ತಿತ್ತು. ಈ ಜನಾಂಗವು ಸಾಮಾನ್ಯವಾಗಿ ದುರ್ಗತಿಗಿಳಿಯುತ್ತಿದ್ದರೂ 5 ಪುನರುಜ್ಜೀವನದ ಅವಧಿಯು ಬಂದಿತು. ಪುನರ್ಸ್ಥಾಪನೆ, ಸುಧಾರಣೆಗಳುಂಟಾದವು. ಪ್ರತಿ ಅವಧಿಯಲ್ಲಿಯೂ ಎದ್ದು ಕಾಣುವ ಸಂಗತಿಯೊಂದಿತ್ತು. ಆ ಅವಧಿಗಳು ಯಾವುದೆಂದರೆ ಅರಸರ ವಿಚಾರಗಳು. ಮೊದಲನೇದಾಗಿ ಆಸ, ದೇವರ ವಾಕ್ಯಕ್ಕೆ ಹಿಂತಿರುಗುವಿಕೆ, ವಿಧೇಯತೆ. ಎರಡನೇದಾಗಿ ಯೆಹೋಷಾಫಾಟನು, ದೇವರ ವಾಕ್ಯಕ್ಕೆ ಹಿಂತಿರುಗುವಿಕೆ, ವಿಧೇಯತೆ. ಮೂರನೇದಾಗಿ ಯೋವಾಷನು, ದೇವರ ವಾಕ್ಯಕ್ಕೆ ಹಿಂತಿರುಗುವಿಕೆ, ವಿಧೇಯತೆ. ನಾಲ್ಕನೇದಾಗಿ ಹಿಜ್ಕೀಯನು, ದೇವರ ವಾಕ್ಯಕ್ಕೆ ಹಿಂತಿರುಗುವಿಕೆ, ವಿಧೇಯತೆ. ಐದನೇದಾಗಿ ಯೋಷಿಯನು, ದೇವರ ವಾಕ್ಯಕ್ಕೆ ಹಿಂತಿರುಗುವಿಕೆ, ವಿಧೇಯತೆ. ಪ್ರಿಯರೇ, ಪ್ರತಿ ಅವಧಿಯಲ್ಲೂ ದೇವರ ವಾಕ್ಯಕ್ಕೆ ಹಿಂತಿರುಗಿದಾಗ ಜನರಲ್ಲಿ ಪಶ್ಚಾತ್ತಾಪ ಉಂಟಾಯಿತು. ದೇಶದಲ್ಲಿ ತಾತ್ಕಾಲಿಕ ಸುಧಾರಣೆಗಳಾದವು. ಪ್ರೀತಿಯುಳ್ಳ ದೈವಜನರೇ, ಮುಂದಕ್ಕೆ ನಾವು ದೇವಾಲಯವನ್ನು ತಿರುಗಿ ಕಟ್ಟುವ ರಾಜಾಜ್ಞೆ ವಿಚಾರವಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತವು ಭವಿಷ್ಯದ ಮಹಾನಿರೀಕ್ಷೆಯೊಂದಿಗೆ ಕೊನೆಗೊಳ್ಳುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 22 ಮತ್ತು 23ನೇ ವಚನ ಹೀಗೆ ಹೇಳುತ್ತದೆ. ಪಾರಸಿಯ ಅರಸನಾದ ಕೋರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ, ಪಾರಸಿಯ ರಾಜನಾದ ಕೋರೇಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ.
ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ, ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಂದ ಮುಂದಿನ ಚಾರಿತ್ರಿಕ ವಿಚಾರಗಳು ಎಜ್ರನ ಪುಸ್ತಕದಲ್ಲಿ ಮುಂದುವರಿಯುತ್ತವೆ. ಅಲ್ಲಿ ಈ ರಾಜಾಜ್ಞೆಯ ಕುರಿತಾಗಿ ಇನ್ನೊಮ್ಮೆ ನೋಡುತ್ತೇವೆ. ದೇವರು ತನ್ನ ಜನರನ್ನು ಸರಿಯಾಗಿ ಹೋಗುವಂತೆ ಮಾಡಿದರೂ ಆತನು ಅವರನ್ನು ಮರೆತು ಬಿಟ್ಟಿರಲಿಲ್ಲ. ಆತನ ದಯೆ ಎಷ್ಟೋ ಅಪಾರವಾದದ್ದು. ಹೌದು ಪ್ರಿಯರೇ, ಆತನ ದಯೆಯು ಎಂದಿಗೂ ನಿಂತು ಹೋಗದು. ಇಲ್ಲಿಗೆ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನವು ಮುಗಿಯಿತು. ತಂದೆಯಾದ ದೇವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿದ್ದಕ್ಕಾಗಿ, ಸತ್ಯಗಳನ್ನು ತಿಳಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ಆತನ ದಯೆಗೆ ಪಾತ್ರರಾದಂಥ ಜೀವಿತದಲ್ಲಿ ನಾವು ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ನೀವು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನವು ಹೇಗಿತ್ತು? ಬಹು ಅರ್ಥಪೂರ್ಣವಾಗಿಯೂ ಆಸಕ್ತಿದಾಯಕವಾಗಿಯೂ ಆಗಿತ್ತಲ್ಲವೇ? ದೇವರಿಗೆ ಮಹಿಮೆ ಆಗಲಿ. ದೇವರಿಗೆ ವಿಧೇಯರಾದರೆ ಜೀವಿತಕ್ಕೂ ಸಭೆಗೂ ರಾಜ್ಯಕ್ಕೂ ಆಶೀರ್ವಾದ, ಅವಿಧೇಯರಾದರೆ ದೇವರ ದಂಡನೆ. ಈ ಸತ್ಯವನ್ನು ತಿಳಿದುಕೊಂಡ ನಾವು ದೇವರಿಗೆ ವಿಧೇಯರಾಗಿ ಆತನನ್ನು ಘನಪಡಿಸುತ್ತಾ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ನಮ್ಮಲ್ಲಿ ಮೆಚ್ಚುವಂತಾದು ಭಯಭಕ್ತಿಯ ಜೀವಿತವನ್ನು, ಅಂಥ ಜೀವಿತವನ್ನು ಜೀವಿಸುವುದಕ್ಕೆ ಆಶೆಪಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದಿಂದ ತುಂಬಿಸು. ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿನ್ನಲ್ಲಿ ಸಂತೋಷ ಪಡುತ್ತಾ ಲೋಕದಲ್ಲಿ ಸಾಕ್ಷಿಗಳಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ ರಾಜ್ಯದ ಚರಿತ್ರೆ 7 ಬೀಳುಗಳ ಅಧ್ಯಯನ ಮಾಡಿದೆವು. ದೇವರು ತಿಳಿಸಿದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.